ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನಾನು ನನ್ನ ಹಸ್ಬೆಂಡ್ ತುಂಬಾ ದಿನದಿಂದ ಕಾಲ್ ಸೂಪ್ ಕುಡಿಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ನಾನು ಅವರು ಹೊಟ್ಟಿದ್ದು ರಾಯಲ್ ದೊನ್ನೆ ಬಿರಿಯಾನಿ ಅಂತ. ಈ ಹೋಟೆಲ್ ಬಂದು ಕತ್ರಗುಪ್ಪೆ ಹತ್ರ ಇದೆ. ಎಲ್ಲ ವಿಸಿಟ್ ಮಾಡಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಅವರು ಓಡಿದ್ವಿ. ಕ್ರೇವಿಂಗ್ಸ್ ಆಗಿದೆಯಾ? ಮತ್ತೆ ಇನ್ನೇನು ತಿಂದ್ಯಾ? ಕಾಲ್ ಸೂಪ್ ಜೊತೆಗೆ ಇಡ್ಲಿ ಹಾಗೆ ಬಿರಿಯಾನಿನೂ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಅಮ್ಮನ ಮನೆಗೆ ಹೊಟ್ಟಿದ್ದಾಯ್ತು. ನಾನಿವಾಗ ನಿಮಗೆ ಅಮ್ಮ ಮಾಡುವಂಥ ಒಂದು ಸೂಪರ್ ರೆಸಿಪಿನ ಶೇರ್ ಮಾಡ್ತೀನಿ. ಅದು ಅಕ್ಕಿ ಹಪ್ಪಳ ಇಲ್ಲ ಅಕ್ಕಿ ಸಂಡಿಗೆ ಅಂತೀವಿ. ಆ ರೆಸಿಪಿ ಮಾಡೋಕ್ಕೆ ನಮ್ಗೆ ಬೇಕಾಗಿರೋದು ಅಕ್ಕಿ, ಸಬ್ಬಕ್ಕಿ, ಜೀರಿಗೆ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸೋಸ್ಕೋತೀವಿ. ಸೋಸಾದ್ಮೇಲೆ ನಾವು ಅದನ್ನು ಮಿಲ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಅಕ್ಕಿ ರೊಟ್ಟಿ ಮಾಡೋ ಅದಕ್ಕೆ ಪೌಡರು ಮಾಡಿಸ್ಕೊಂಡು ಬಂದು ಪೌಡರ್ ತರಿಯಾಗಿರಬೇಕಾಗತ್ತೆ. ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಗೆ ನೀರಿಗೆ ಸ್ವಲ್ಪ ಪೌಡ್ರ್ ಹಾಕಿ ಗಂಜಿ ಟೈಪ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋ ಗಂಟೆ ವೆಯ್ಟ್ ಮಾಡಬೇಕಾಗತ್ತೆ. ಗಂಜಿ ಮಾಡ್ಕೊತಾ ಇದ್ದೀನಿ. ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹಸಿಟ್ ಹಾಕೊಂಡು ಅದನ್ನ ಬೇಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಬೆಂದಾದ್ಮೇಲೆ ಅದು ಕುದಿ ಬರುತ್ತೆ. ಕುದಿ ಬಂದಾದ್ಮೇಲೆ ಅದನ್ನ ನಾವು ಮುದ್ದೆ ರೀತಿಯಲ್ಲಿ ಅದನ್ನ ಕೋಲಲ್ಲಿ ತಿರುಗಿಸ್ಕೊಂಡು, ಅಕಸ್ಮಾತ್ ಅದು ನಮಗೆ ಜಾಸ್ತಿ ಹಸಿಟಾಯಿತು ಅಂದರೆ ನಾವು ಎಕ್ಸ್ಟ್ರಾ ಗಂಜಿನ ಬಸ್ತಿ ಇಟ್ಕೊಂಡಿರೋದನ್ನ ಮಿಕ್ಸ್ ಮಾಡಿದ್ರೆ ನಮಗೆ ಒಂದು ಅದಕ್ಕೆ ಬರುತ್ತೆ. ಸೇಮ್ ನಾವು ಹೆಂಗೆ ಮುದ್ದೆ ಮಾಡ್ಕೋತೀವೋ ಆ ಅದಕ್ಕೆ ಈ ಹಪ್ಪಳ ಮಾಡೋ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಅಕ್ಕಿ ಹಪ್ಪಳ ಇಲ್ಲ ಅಕ್ಕಿ ಸಂಡಿಗೆ ಹೆಂಗೆ ಮಾಡೋದು ಅಂತ. ಫೈನಲಿ ಹಿಟ್ಟು ರೆಡಿ ಆಗಾದ್ಮೇಲೆ ಹಪ್ಪಳ ಮಾಡ್ಕೋಬೋದಾಗತ್ತೆ. ಹಪ್ಪಳದ ಮಿಷಿನಲ್ಲಿ ಹಪ್ಪಳ ಮಾಡ್ಕೊಂಡು ಬಿಸಿಲಿಗೆ ಒಣಗಿಸ್ಕೊಂಡ್ರೆ ಹಪ್ಪಳ ರೆಡಿ ಆಗತ್ತೆ. ನೀವು ಇದನ್ನ ಸಾಂಬಾರ್ ಜೊತೆಗೆ ಊಟದ ಜೊತೆಗೆ ನೆಂಚ್ಕೊಂಡು ತಿನ್ಬೋದಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.